ಕಾರಿಂದ ಆಚೆ ಹೋದ್ರು. ಅಲ್ಲಿ ತನಕ ತೊಗೊಂಡ್ಬಿಟ್ಟು 3-4 ಮಂದಿ ಬಂದು ಒಬ್ಳು ಕುದಿಗೆ ಚಿಕ್ತಾಳೆ, ಒಬ್ಳು ಹೊಡಿತಾಳೆ. ನಾನು ಯಾಕೆ ಬಡಿತಾ ಇದ್ದಾರೆ ಅಂತ ಕೇಳಿದರೆ ಅವ್ರು ಏನು ಇದು ಮಾಡ್ತಾ ಇಲ್ಲ, ಅಲ್ಲೆಲ್ಲ ನಿಂತಿದ್ದಾರೆ, ಯಾರೂ ಒಂದು ಬಿಡಿಸು ಅಂತ ಹೇಳ್ತಾ ಇಲ್ಲ. ಹಾಗೆ ನಾನು ತಳೆಬಿಟ್ಟು ನಾನು ಓಪನ್ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಮಾಡಿದ್ರು. ಹೀಗೆ ಮಾಡ್ತಾ ಇದ್ದಾರೆ. ಹೇಗೆ ನಮಗೆ ಲೈಫ್ನಲ್ಲಿ ಏನು ಸೆಕ್ಯೂರಿಟಿ ಇದೆ? ಈಗ ನಾವು ಇದು ಯೂನಿಫಾರ್ಮ್ ಹಾಕಿದರೆ ನಮ್ಗೆ ಏನೂ ಇಲ್ಲ ಅನ್ನೋದಕ್ಕೆ ಹೇಳಿದಾಗ ಅವರು ಜಸ್ಟ್ ಸಾಹೇಬ್ರು ಹೇಳಿದ್ರು, ಹೋಗಿ ಅಲ್ಲಿ FIR ಮಾಡ್ಕೊಳ್ಳಿ, ನಾನು ಇದು ಮಾಡ್ತೀವಿ, ನಿಮ್ದೇನಿದೆ ಬಿಸಿದ್ರು ಎಲ್ಲ ಅಟೆಂಡ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವಾಗೆಲ್ಲ ಅವ್ರು ತೊಗೊಂಬಂದ್ರೆ ಅಲ್ಲಿ ಮಹಿಳಾ FIR ಮಾಡೋಕ್ಕೆ ನಾನು ಪೊಲೀಸ್ ಸ್ಟೇಷನ್ ಹೋದ್ರೆ ಮಹಿಳಾ ಅಧ್ಯಕ್ಷ ಹೆಸರು ತೊಗೊಳ್ಳಿ ಅಂದರೆ ಅವ್ರು ತೊಗೊಳ್ಳಿಲ್ಲ. ಅವ್ರು ಯಾರು ಅನ್ನೋದು ನಮ್ಗೇನು ಗೊತ್ತಿದೆ ಅಂತ ಅವ್ರು ಸಪೋರ್ಟೇ ಕೊಡ್ತಾ ಇದ್ದಾರೆ. ನಾನು ಹೇಳ್ತಿದ್ದೀನಿ, ಅವ್ರು ಕುಂತಿದ್ದಾಳೆ ಅಲ್ಲೇ, ಅವ್ರು ಇದ್ದಾರೆ, ಅವ್ರ ಹೆಸರು ಕೇಳಿಬಿಟ್ಟು ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಮಹಿಳಾ ಅಧ್ಯಕ್ಷ ಅಂತ ಇದ್ದಾರೆ ಅವರು ಅಷ್ಟೇ, ನಮಗೇನು ಅವ್ರ ಇದೇನು ಗೊತ್ತಿಲ್ಲ. ಅವ್ರು ಹೇಳಿದರೆ ಅವ್ರು ಯಾರು ಅನ್ನೋದು ನಮ್ಗೇನು ಗೊತ್ತು? ನೀವು ಕೇಳಿ, ಪೊಲೀಸ್ನವ್ರ ಅಥಾರಿಟಿ ಇರುತ್ತೆ, ನೀವು ಹೋಗಿ ಕೇಳ್ಬೋದಲ್ಲ. ನಾನು ಹೇಳ್ತಾ ಇದ್ದೀನಿ ಇಂಥ ಪರ್ಸನ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂದರೂ ಅವ್ರ ಬಗ್ಗೆ ತೊಗೊತಾ ಇಲ್ಲ. ನನಗೆ ಕುತ್ತಿಗೆ ಹಚ್ಚಿದ್ದಾರೆ, ನಾನು 307 ಸೆಕ್ಷನ್ ಹಾಕಿ ನನಗೆ ಬೆದರಿಕೆ ಕೊಡ್ತಾ ಇದ್ದಾರೆ, ನೀವು ಇಲ್ಲಿ ಹೆಂಗೆ ಹೋಗ್ತೀರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು 307 ಸೆಕ್ಷನ್ ಹಾಕಿ ಅಂತ ಹಾಕಲೇ ಇಲ್ಲ. ನನ್ನ ಸ್ಟೇಟ್ಮೆಂಟ್ ತೊಗೊಂಡ್ರು ಅವರು, ಬಟ್ ಏನು ಅವ್ರೇನು ಸೆಕ್ಷನ್ ಹಾಕಲಿಲ್ಲ. ಅವರು 354 ಇದು ಹಾಕಿದ್ದಾರೆ. ಈಗ BNSSನಲ್ಲಿ 118 ಅಂತ ವಾಲಂಟ್ರಿ ಕಾಸಿಂಗ್ ಹಂಟ್, ಇನ್ನೊಂದು BNSSನಲ್ಲಿ 115 ಕ್ಲಾಸ್ 2, ದೆನ್ 126 ರಾಂಗ್ಫುಲ್ ರಿಸ್ಟ್ರೈನ್, ಇನ್ನೊಂದು BNSSನಲ್ಲಿ 252 ಇಂಟೆನ್ಷನಲಿ ಇನ್ಸಲ್ಟ್ ಮೋಡೆಸ್ಟಿ ಅಂತ, 351 ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಹಾಕಿದ್ದಾರೆ, 79 ಇನ್ಸಲ್ಟ್ ಮೋಡೆಸ್ಟಿ ಆಫ್ ವುಮೆನ್ ಆ್ಯಂಡ್ 3 ಕ್ಲಾಸ್ 5 ಕ್ರಿಮಿನಲ್ ಆ್ಯಕ್ಟ್ ಡನ್ ಬೈ ದ ಸೀರಿಯಲ್ ಪರ್ಸನ್ಸ್ ಅಂತ ಹಾಕಿದ್ದಾರೆ. ಎಲ್ಲ ಬೆಲೆ ಇವನು ನಾನ್ ಬೇಲೆಬಲ್ ಹಾಕಿ ಅಂತ ಹೇಳಿದೆ. 307 ಹಾಕಬೇಕಾ? ನಂಗೆ ಧಮಕಿ ಕೊಟ್ಟಿದ್ದಾರೆ, ಓಪನ್ ಧಮಕಿ ಕೊಟ್ಬಿಟ್ಟು ಅವರು ಹಾಕಲಿಲ್ಲ. ಕುತ್ತಿಗೆ ಹಿಚ್ಚಿದ್ದಾರೆ, ಹಿಚ್ಚಕ್ಬಿಟ್ಟು ಹೊಡಿತಾ ಇದ್ದಾರೆ. ಏನಾರು ಆಗ್ಬಿಟ್ಟು ಅವ್ರ ಕಡೆ ಶಾಪ್ ತಗೊಂಡಿದ್ರೆ ನಾನು ಸತ್ಬಿಟ್ಟಿದ್ದೆ ಆನ್ ದಿ ಸ್ಪಾಟ್. ಏನು ಮಾಡ್ತಿದ್ರು? ಆಮೇಲೆ ಏನೂ ಮಾಡೋಕ್ಕಾಗ್ತಿಲ್ಲ. ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ದೆ ಕಳ್ಬಿಟ್ಟು ನಾನು ಹೋದೆ. ಈ ಸಿಚುವೇಷನಲ್ಲಿ ಯಾರಿಗೂ ಆಗೋದಿಲ್ಲ ಆ ಥರ ಹೋಗಿ ಸಬ್ಮಿಷನ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ಅವರೆಲ್ಲ ಈ ಥರ ಮಾಡಿಬಿಟ್ಟು ಎಲ್ಲ ಪ್ಲ್ಯಾನ್ ಬಿಟ್ಟೇ ಮಾಡಿದ್ದಾರೆ. ಮೋಟಿವ್ ಇದೆ, ಇಂಟೆನ್ಷನ್ ಇದೆ, ಮಾಡೇ ಮಾಡಿದ್ದಾರೆ. ಹಾಗೇನು ಯಾರೂ ಮಾಡಲ್ಲ. ಇದೇ ನಂದು. ಸನ್ಮಾನ್ಯ ಶ್ರೀ ಆನಂದ ನ್ಯಾಮಗೌಡರು ಹತಾಶೆಗೊಂಡ ಕಿಶಿಂದ ಏನೇನೋ ಮಾತಾಡತ್ತಾರತ್ತ ಅಂದ ಆ ಸನ್ಮಾನ್ಯ ಶ್ರೀ ಶಾಸಕ ಜಗದೀಶ್ ಗುಡಗುಂಟಿ ಅವರ ಬೆಂಬಲ ಇದ್ದರು ಇಲ್ಲದ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಅದಾವ ನಮ್ಮ ಕಡೆ. ಅದರ ಬಗ್ಗೆ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಹಕ್ಕುಪತ್ರ ವಿಷಯದ ಕುರಿತು ಹಿಂದಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ದಿನಾಂಕ 11/8/2021 ಒಂದು ಸ್ಲಮ್ ಬೋರ್ಡ್ಗೆ ಹಕ್ಕುಪತ್ರ ಕೊಡಿಸುವ ಸಲುವಾಗಿ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು, ಅದ್ರ ಬಗ್ಗೆ ಏನು ಆಗಬೇಕು ಅಂತ ಅನ್ನೋದು ಅವಾಗಿನ ಸಿದ್ದು ಮೀಶಿ ಅವರು ಅಧ್ಯಕ್ಷರಿದ್ದರು. ಅವರು ನಮ್ಮ ಶಾಸಕರು ನಮ್ಮ ಸರ್ವ ಸದಸ್ಯರು ಕೂಡಿಸಿಯಿಂದ ವಾರ್ಡ್ ನಂಬರ್ 15, ವಾರ್ಡ್ ನಂಬರ್ 16, ವಾರ್ಡ್ ನಂಬರ್ 17, ವಾರ್ಡ್ ನಂಬರ್ 29, ವಾರ್ಡ್ ನಂಬರ್ 30, ವಾರ್ಡ್ ನಂಬರ್ 27 ಇವು ಎಷ್ಟೆಲ್ಲನೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಿಭಾಗ ವಿಜಾಪುರ ಇವರಿಗೆ ಒಂದು ಟರಾವ್ ಮಾಡಿ ಕಳಿಸಿದ್ರು. ಇದು ಯಾಕಂದರೆ ಇದನ್ನು ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಇಲ್ಲಿ ನಮ್ಮದು ಆ ಟರಾವ್ ಮಾಡಿದ ಡೇಟು ಸಹಿತ ಇದರ ಪ್ರತಿನೂ ತೊಗೊಂಬಂದೀನಿ. ಏನೋ ಒಂದು ಸುಳ್ಳು ಪ್ರಚಾರ ಮಾಡ್ತೀನಿ ಅಂತ ನೀವು ಹೇಳ್ತಿರ್ಲಿಲ್ಲ, ಇದಕ್ಕೆ ನಾವೆಲ್ಲ ಒಪ್ಪಲ್ಲ. ನಮ್ಮ ಕಡೆ ಎಲ್ಲ ದಾಖಲೆಗಳು ಅದಾವೆ. ಯಾವಾಗ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿವು ಸುಮಾರು ಒಂದು 2-3 ವರ್ಷದ ಜೊತೆ ಗುದ್ದಾಡಿಕೆಸಿಂದ ಬೆಳಗಾವಿ, ಬಾಗಲಕೋಟು, ಬೆಂಗಳೂರು ಈ ಥರ ಎಲ್ಲ ಇದು ಕೆಲವೊಂದು ಅನುಮೋದನೆ ತೊಗೋಬೇಕಾರೆ ಇದಕ್ಕೊಂದು ಕೆಲವೊಂದು ಪ್ರೊಸೀಡಿಂಗ್ ಅದಾವೆ. ಆ ಪ್ರೊಸೀಡಿಂಗ್ ಮಾಡ್ಬೇಕಾದ್ರೆ ಸ್ವತಃ ಆನಂದ್ ನ್ಯಾಮಗೌಡರು, ಅದರ ನಂತರ ಸಿದ್ದು ಮೀಶಿ ಇದ್ದಾಗ ಆಯ್ತು. ಅದರ ನಂತರ ನಾನು ಅಧ್ಯಕ್ಷ ಆದ ನಂತರ ಇವು ಕೆಲವೊಂದು ಸ್ಲಮ್ ಘೋಷಣೆ ಮಾಡೋಕ್ಕೆ ಪರ್ಮಿಷನ್ ತಗೋತಕ್ಕ ಅಂದರು ಸ್ವತಃ ಸಾಹೇಬ್ರು. ನಾನು ಹೇಳ್ದೆ ಆನಂದ್ ನ್ಯಾಮಗೌಡರು ಫೋನ್ ಹಚ್ಚಿ ಮಾತಾಡಿದ್ದು ನಾ ಅಧ್ಯಕ್ಷ ಅವರೊಳಗೆ ಸ್ವತಃ DC ಅವ್ರ ಮುಂದೆ ಕೂತು ಸಾಹೇಬ್ರ ಯಾಕ್ರಿ ನಮ್ಮ ಜನಕ್ಕೆ ಕೊಡ್ಬೇಕು, ನಾವು ಹಕ್ಕುಪತ್ರ ನಾವು ಮಾತು ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿಕೆಸಿಂದ ಕನ್ವಿನ್ಸ್ ಮಾಡಿ ಅವತ್ತು ಇಷ್ಟೆಲ್ಲ ಪ್ರದೇಶಗಳನ್ನ ಕೊಳಚೆ ಪ್ರದೇಶ ಅನುಮೋದನೆ ತಗೊಂಡಾಗ ಯಾವಾಗ ಸ್ಲಮ್ ಅಂತ ಫೈನಲ್ ಆದಿಂದ 8/9/2022 ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಸ್ವತಃ DC ಅವ್ರ ಮುಂದೆ ಕೂತ ನನಗೆ ಫೋನ್ ಮಾಡಿಸಿಂದ ಎಲ್ಲಿ ಉಳಿದ ಫೈಲ್ ಅಂತ ಕೇಳಿದಾಗ ಸರ್ ಹಿಂಗೈತ್ರಿ ಅವ್ರೊಂದು ಫೈನಲ್ ಆತರ ನಾವು ಆಮೇಲೆ ಲಿಸ್ಟ್ ಮಾಡಕ್ಕೆ ನಮ್ಗೆ ಅನುಕೂಲ ಆಕತ್ತೆ ಅಂದಾಗ
ಸ್ವತಃ ಆನಂದ್ ಅವರು ಖುದ್ದಾಗಿ ಕೆಲಸ ಮಾಡಿದ್ರು ಮತ್ತು ಅವ್ರು ಮಾಡಿದ ಕೆಲಸ ಅವ್ರು ಹೇಳ್ಕೊಳ್ಳಾರ ನಾವು ಮಾಡಿದ ಕೆಲಸ ನಾವು ಹೇಳ್ಕೊಳಿಕ್ಕಾರೆ ಯಾಕೆ ನೀವು ಎಷ್ಟು ಸುಳ್ಳನ್ನ ಇದ್ರೊಳಗೆ ನಿಮ್ದು ಏನು ಸಾಧನೆ ಸನ್ಮಾನ್ಯ ಶ್ರೀ ಜಗದೀಶ್ ಗುಡ್ಡಿಗೇರ್ ಸಾಹೇಬ್ರೇ ನಿಮ್ಗೆ ಕೇಳ್ತೀನಿ ನಾನು ನೀವು ಏನು ಇವತ್ತು ನಿಮ್ಮ ಬೆಂಬಲಿತರ ಪರವಾಗಿ ನೀವು ಇದನ್ನೇನು ಒಂದು ಸಾಮಾಜಿಕ ತಾಂತ್ರಿಕ ವಿಡಿಯೋ ಹಚ್ಚತ್ತಿರಲಿಲ್ಲ ಅದಕ್ಕಿದ್ರೆ ನಾನು ಅದಕ್ಕೆ ಬಹಿರಂಗ ಸವಾಲು ಹಾಕ್ತೀನಿ ನಿಮಗೆ ನಿಮ್ಮ ಕಡೆ ಏನಾರ ಪುರಾವೆಗಳಿದ್ರಂದ್ರೆ ನಿಮ್ಮ ಕಡೆ ದಾಖಲೆಗಳಿದ್ರಂದ್ರೆ ನೀವು ಬರೀ ಬಹಿರಂಗವಾಗಿ ಬರೀ ಚರ್ಚೆ ಬರೋಣ